ವಾರ್ತೆಯ ಮುಖ್ಯಾಂಶಗಳು. ಅಬಲೆಯರ ಅಭ್ಯುದಯಕ್ಕಾಗಿ ಹುಟ್ಟಿಕೊಂಡಿರುವ ಅರುಣೋದಯ ಸಂಸ್ಥೆಗೆ 20ರ ಸಂಭ್ರಮ. ಅರುಣೋದಯ ಕಲಾನಿಕೇತನದಿಂದ ಬಡಿಗೆರೆಗೆ ಸಂಗೀತ ಶಿರೋಮಣಿ ಬಿರುದು ಪ್ರದಾನ. ತನಗೆ ಜೀವ ಭಯ ಇದೆ ಎಂದು ಪೊಲೀಸ್ ದೂರು ನೀಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ. ಶಿರಸಿ ಸಂಚಾರ ಠಾಣೆಯಲ್ಲಿ ಶಾಲಾ ಮಕ್ಕಳಿಗೆ ಮಾಹಿತಿ ನೀಡಿದ ಇಲಾಖೆ. ಪಂದಳ ಚಾರಿಟೇಬಲ್ ಟ್ರಸ್ಟ್ನಿಂದ ಗಣರಾಜ್ಯೋತ್ಸವ ಆಚರಣೆ. ಉತ್ತರ ಕನ್ನಡ ಜಿಲ್ಲಾ ಶಿರಸಿ ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಶ್ರೀ ಮಾರಿಕಾಂಬಾ ಶಾಲಾ ಮಕ್ಕಳನ್ನು ಬರಮಾಡಿಕೊಂಡು ತೆರೆದ ಮನೆ ಕಾರ್ಯಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ಸಂಚಾರ ಠಾಣೆಯ ಮಾಹಿತಿ, ದಿನನಿತ್ಯ ಕರ್ತವ್ಯ ನಿರ್ವಹಣೆ ಬಗ್ಗೆ ಹಾಗೂ ರಸ್ತೆ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳ ಬಗ್ಗೆ ಹಾಗೂ ಸೈಬರ್ ಕ್ರೈಂ ಪೋಕ್ಸೋ ಕಾಯ್ದೆ, ಮಾದಕ ದ್ರವ್ಯ ವ್ಯಸನಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿ ARSS 112 ಮಕ್ಕಳ ಸಹಾಯವಾಣಿ 1098 ಬಗ್ಗೆ ಮಾಹಿತಿ ನೀಡಲಾಯಿತು ಎಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಶಾಸಕರಾದ ಭೀಮಣ್ಣ ನಾಯ್ಕ್ ಶಿರಸಿ ತಾಲೂಕಿನ KHP ಕಾಲೋನಿಯ ಸ್ವಾಮಿ ವಿವೇಕಾನಂದ ನಗರದಲ್ಲಿರುವ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದರು. ಸಂವಿಧಾನದ ಆಶಯವನ್ನು ಸಾರುವ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರದ ಪ್ರಗತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮತ್ತು ಜವಾಬ್ದಾರಿಯ ಕುರಿತು ಮಾತನಾಡಿದರು. ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳೊಂದಿಗೆ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದು ಸಂತಸ ತಂದಿದೆ ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ನುಡಿದರು. ಸಮೃದ್ಧಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಅರ್ಚನಾ ಹೊನ್ನಾವರ್, ಪಂದಳ ಟ್ರಸ್ಟ್ ಅಧ್ಯಕ್ಷ ರಾಘವೇಂದ್ರ ಹೊನ್ನಾವರ್, ಮಾಜಿ ನಗರಸಭಾ ಸದಸ್ಯರಾದ ಕಾಂಗ್ರೆಸ್ ನಾಯಕಿ ಜ್ಯೋತಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದ ಅರ್ಥಪೂರ್ವಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈಗಾಗಲೇ ಈ ಕಾರ್ಯಕ್ರಮವನ್ನು ದೀಪಾವಳಿ ಮುಖಾಂತರ ಉದ್ಘಾಟನೆ ಮಾಡಿ ಅದಕ್ಕೂ ಪೂರ್ವದಲ್ಲಿ ತಾವೆಲ್ಲರೂ ಕೂಡ ಈ ಭಾಗದ ಮಕ್ಕಳ ಅನೇಕ ವೇಷಭೂಷಣಗಳನ್ನ ಅವರ ಮಾಡಿಸಿದ ಕಳೆದ 1 ವರ್ಷದಿಂದ ನನ್ನ ಮೇಲೆ ನನ್ನ ರಾಜಕೀಯ ವಿರೋಧಿಗಳು ನಿರಂತರವಾಗಿ ಸಂಚನ್ನು ನಡೆಸುತ್ತಿದ್ದು, ಹಿಂದೆ ಹಲವಾರು ಸಂಚನ್ನು ಮಾಡಿದರೂ ಕೂಡ ಮಾರಿಕಾಂಬೆಯ ಅನುಗ್ರಹದಿಂದ ಪಾರಾಗಿದ್ದೇನೆ. ನಾನು ಯಾವುದೇ ಅನೈತಿಕ ವ್ಯವಹಾರವಾಗಲಿ ಅಕ್ರಮ ಚಟುವಟಿಕೆಯಾಗಲಿ ನಡೆಸುತ್ತಿಲ್ಲ. ನ್ಯಾಯ ರೀತಿಯಲ್ಲಿ ನನ್ನ ಜೀವನ ಹಾಗೂ ವ್ಯವಹಾರವನ್ನು ನಡೆಸುತ್ತಿದ್ದು, ನನ್ನ ವಿರುದ್ಧ ಷಡ್ಯಂತ್ರ ನಡೆಸುವವರನ್ನು ಗುರುತಿಸಿ ಬಂಧಿಸಬೇಕು ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ನನಗೆ ನೀಡಬೇಕೆಂದು ಅನಂತಮೂರ್ತಿ ಹೆಗಡೆ ಪೊಲೀಸ್ ಉಪ ವರಿಷ್ಠ ಅಧಿಕಾರಿ ಅವರಿಗೆ ದೂರನ್ನು ದಾಖಲಿಸಿದ್ದಾರೆ. ತಡೆಯಾಜ್ಞೆಯ ಕಾರಣದಿಂದಾಗಿ ನಾನು ಅದರಿಂದ ಪಾರಾಗಿದ್ದೇನೆ. ಆ ನಂತರ ಕೂಡ ನಿರಂತರವಾಗಿ ಹಲವಾರು ರೀತಿ ಸಂಚಲನ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾನು BJP ಒಬ್ಬ ಪದಾಧಿಕಾರಿಯಾಗಿದ್ದೇನೆ. ರಾಜಕೀಯ ಪಕ್ಷ ಇರಬೇಕಾದ್ರೆ ನಾವು ಬೇರೆ ಪಕ್ಷದವರ ವಿರುದ್ಧ ಆರೋಪ ಮಾಡುವಂಥ ಸಹಜ. ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಬದಲಿಗೆ ನಮ್ಮ ದ್ವೇಷವನ್ನು ಮಾಡುವಂಥದ್ದು ಈ ರೀತಿಯ ಕಾರಣಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ನಂತರ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲೇಬೇಕಾಗಿದೆ. ಹಾಗೆ ಎತ್ತದಾಗಲೂ ಕೂಡ ನನ್ನನ್ನು ದ್ವೇಷ ಮಾಡುವಂತಹ ಒಂದು ಕಾರಣ ಅವರಿಗೆ ಸಿಗ್ತಾ ಇದೆ. ನಾನು ವಿಶ್ವಂಬರ ಪತ್ರಿಕೆಯ ಸಂಪಾದಕನಾಗಿದ್ದೇನೆ. ನಾವು ಪತ್ರಿಕೆಯಲ್ಲಿ ಹಲವಾರು ಬಾರಿ ತನಿಖಾ ವರದಿಗಳನ್ನು ಮಾಡ್ತೇವೆ ಅಥವಾ ಮತ್ತಾವುದೋ ಕುಂದುಕೊರತೆಗಳು ಮಾಡಿದಾಗ ಅವರು ಕೂಡ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮ ವಿರುದ್ಧ ನಿರಂತರ ಸಂಚಾಗ್ತಾ ಇದೆ. ಹಿಂದೆ ನನ್ನನ್ನು ಜೈಲಿಗೆ ಕಳಿಸಬೇಕು, ಶುಕ್ರವಾರ ದಿವಸ ನೋಟಿಸ್ ಕೊಟ್ಟು ಶನಿವಾರ ಭಾನುವಾರ ಜೈಲಲ್ಲಿ ಇರಿಸಬೇಕು ಅನ್ನುವಂಥ ಪ್ಲಾನ್ ಮಾಡಿದ್ರು. ಅಬಲೆಯರ, ನಿರುದ್ಯೋಗಿಗಳ, ಬಡವರ, ರೋಗಿಗಳ ಅಭ್ಯುದಯಕ್ಕಾಗಿ ಹುಟ್ಟಿಕೊಂಡಿರುವ ಅರುಣೋದಯ ಸಂಸ್ಥೆಯ 2026ಕ್ಕೆ ಯಶಸ್ವಿ 20ರ ವಸಂತಕ್ಕೆ ದಾಪುಗಾಲು ಹಾಕಿದ್ದು, ಈ ವರ್ಷವನ್ನು ಸ್ಮರಣೀಯವಾಗಿಸಲು ಹಲವಾರು ಜನೋಪಯೋಗಿ ಕಾರ್ಯಗಳನ್ನು ಯೋಜಿಸಲಾಗಿದೆ ಎಂದು ಈ ಸಂಸ್ಥೆಯ ಸಂಸ್ಥಾಪಕ ಸತೀಶ್ ನಾಯ್ಕ್ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಣ್ಣಪ್ಪ ನಾಯ್ಕ್, ವಿನಾಯಕ್ ಶೇಟ್, ಸುಭಾಷ್ ಮಂಡೂರ್ ಇತರರು ಉಪಸ್ಥಿತರಿದ್ದರು. 2018ರಲ್ಲಿ ಮಹಿಳಾ ಸಾಂತ್ವನ ಕೇಂದ್ರ ಕುಮಟಾದಲ್ಲಿ ಸ್ಥಾಪನೆ ಮಾಡಿದ್ವಿ. ಆಮೇಲೆ 2022ರಲ್ಲಿ ಶಿಶುಪಾಲನಾ ಕೇಂದ್ರ, ಶಿಶುಪಾಲನಾ ಅಂದರೆ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ ಅವ್ರ ಮಕ್ಕಳನ್ನು ನಾವು ಡೇಯಲ್ಲಿ ನೋಡ್ಕೊಳ್ಳುವಂಥ ಶಿಶುಪಾಲನಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಅರುಣೋದಯ ತರಬೇತಿ ಕೇಂದ್ರದಲ್ಲಿ ಈ ವತಿಯಿಂದ ತರಬೇತಿ ಕೇಂದ್ರದ ವತಿಯಿಂದ ಜಿಲ್ಲೆಯಾದ್ಯಂತ ಅನೇಕ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಈ ತರಬೇತಿ ಕೇಂದ್ರದಲ್ಲಿ
ನಗರದ ಶ್ರೀ ಅರುಣೋದಯ ಕಲಾನಿಕೇತನ ಸಂಗೀತ ಶಾಲೆಯು ಸಂಗೀತ ವಿದ್ವಾನ್ ಮಹಾರುದ್ರಪ್ಪ ಪೂಜಾರ್ ಅವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ 40ನೇ ವಾರ್ಷಿಕ ಸಂಗೀತ ಸಮ್ಮೇಳನವು ಜನವರಿ 26ರಂದು ಸಂಜೆ ನೆಮ್ಮದಿ ಆವರಣದ ರಂಗಧಾಮದಲ್ಲಿ ಸಂಭ್ರಮದಿಂದ ಜರುಗಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆದ ಈ ಸಮ್ಮೇಳನವನ್ನು ಹಿರಿಯ ಸಿನಿಮಾ ನಟ ನೀರ್ನಳ್ಳಿ ರಾಮಕೃಷ್ಣ ಹೆಗಡೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಶಿರಸಿಯಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕಲಿಸಿ ಪರಂಪರೆಯನ್ನು ಮುನ್ನಡೆಸಿದ ಈರ್ವರಲ್ಲಿ ಒಬ್ಬರಾದ ಮಹಾರುದ್ರಪ್ಪ ಪೂಜಾರರನ್ನು ಈ ಮೂಲಕ ನೆನಪನ್ನು ಹಸಿರಾಗಿಡುತ್ತಲಿರುವುದು ಶ್ಲಾಘನೀಯ ಕಾರ್ಯವೆಂದರು.